ಹಲೋ ನಮಸ್ತೆ. ನಾನಿವತ್ತು ಆಲೂಗಡ್ಡೆ ಒಂದು ಕರಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಪೂರಿಗೆ ಮಸ್ತ್ ಇರುತ್ತೆ, ಭಾಳ ಡಿಫ್ರೆಂಟ್ ಆಗಿರುತ್ತೆ, ಭಾಳ ಹೊಸ ಟೇಸ್ಟ್ ಕೂಡ ಕೊಡುತ್ತೆ. ಇದು ಚೆನ್ನಾಗಿ ಅನ್ಸಿದ್ರೆ ಖಂಡಿತ ಟ್ರೈ ಮಾಡಿ. ಆಲೂಗಡ್ಡೆ ಒಂದೇ ಅಲ್ಲ, ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಸಾರಿ, ನಾನು ಕೆಲವಲ್ಲ ಭಾಳ ಅಡುಗೆಗಳಿಗೆ ನಾನು ಆನಿಯನ್ ಬಳಸಲ್ಲ. ಇಂಟ್ರೆಸ್ಟ್ ಇರೋರು ಆನಿಯನ್ ಮಧ್ಯೆ ಹಾಕೋಬಹುದು, ಯಾಕೆಂದ್ರೆ ನಾನು ಮನೇಲಿ ನಾವು ಆನಿಯನ್ ಗಾರ್ಲಿಕ್ ಎರಡು ತಿನ್ನಲ್ಲ, ಆದ ಕಾರಣ ನಾವು ಬಳಸಲ್ಲ. ಹಾಗಾಗಿ ಅದನ್ನ ಎಲ್ಲೆಲ್ಲಿ ಪ್ರಾಸೆಸ್ ಎಲ್ಲಿ ಹಾಕಬೇಕು ಅಂತ ಕೂಡ ನಾನು ಇದರೊಳಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ನಿಮ್ಗೆ ಎಲ್ಲಿ ಈಸಿ ಅನ್ಸುತ್ತೆ ಅಥವಾ ಇಷ್ಟ ಅನ್ಸೋಕ್ಕೆ ಹಾಕ್ಕೊಳ್ಬೋದು. ಓಕೆನಾ? ಪ್ರಾಸೆಸ್ ನೋಡೋಣವಾ? ಮೊದಲಿಗೆ ನಾನು 2 ಆಲೂಗಡ್ಡೆ ತೊಗೊಂಡು ಅದನ್ನು ಸಿಪ್ಪೆ ಇಲ್ದಂಗೆ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಒಂದು ಬಟ್ಲಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಬೀಜದ ಪುಡಿ, ಇವು 4 ಬೆರೆಸ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಉಂಡೆ ಇಲ್ಲದೆ ಕಲಸಿ ಇಟ್ಕೊಳ್ಬೇಕು. ಯಾಕೆಂದರೆ ಇದನ್ನು ನಾವು ಒಗ್ಗರಣೆ ಹಾಕಬೇಕಾದ್ರೆ ಹಾಕ್ತೀವಿ, ಅದ ಕಾರಣ ಮೊದಲು ಉಂಡೆ ಇಲ್ದಂಗೆ ಪುಡಿಗಳು ಉಂಡೆ ಆಗಿಬಿಡುತ್ತಲ್ಲ, ಅದಕ್ಕೆ ಮೊದಲೇ ಕಲಸಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಒಂದು ಬಾಣಲಿ ಒಳಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಆದ ಕಾರಣ ಜೀರಿಗೆ ಹಾಕಿದ್ದೀನಿ. ಆಮೇಲೆ 4 ಏಲಕ್ಕಿ, ಆಮೇಲೆ ಮರಾಠಿ ಮೊಗ್ಗು ಅಂತೀವಲ್ಲ ಅದು, ಆಮೇಲೆ ಒಂದು ಸ್ವಲ್ಪಷ್ಟು ಚಕ್ಕೆ, ಆಮೇಲೆ ಮೆಣಸು, ಲವಂಗ ಮತ್ತು ಬಿರಿಯಾನಿ ಎಲೆ. ಇಷ್ಟು ಹಾಕಿದ್ಮೇಲೆ ನಾನು ಇದನ್ನು ಹಾಕಿದ್ದೀನಿ, ಏನು ಅಂದರೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಎರಡನ್ನೂ ಕೂಡ ಹೆಚ್ಚಾಕಿ ಅದರೊಳಗಡೆ ಇದನ್ನು ಮಾಡಿದ್ದೀನಿ. ಇವಾಗ ನಾವು ಹಾಕೊಂಡಿದ್ವಲ್ಲ ಜೀರಿಗೆ ಪುಡಿ, ಅದರೊಳಗೆ ಅದು ಚೆನ್ನಾಗಿ ಕುದಿಬೇಕು, ಕ್ಯಾಪ್ಸಿಕಮ್ ಮತ್ತು ಇದ್ರ ಕೂಡ ಟೊಮೆಟೊ. ನಾನು ಆಮೇಲೆ ಹಿಂಗೆ ಹಾಕ್ಕೊಂಡಿದ್ದೀನಿ, ಹಿಂಗೂ ಒಗ್ಗರಣೆಲಿ ಹಾಕಬೇಕಾಗಿತ್ತು, ಮರೆತೆ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಇದನ್ನು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕದು. ಅದು ಬೆಂದಿದೆ ಅಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದು ಮತ್ತೆ 2 ನಿಮಿಷ ಬಿಟ್ಟರೆ ಅದು ಕುದಿಯುತ್ತೆ. ಅದು ಕುದ್ದಾದ್ಮೇಲೆ ನಾವು ಬೇಯಿಸ್ಕೊಂಡಂಥ ಆಲೂಗಡ್ಡೆನ ಹಾಕಬೇಕಾಗತ್ತೆ. ಅದನ್ನು ಹಾಕಿ ಎಲ್ಲವನ್ನು ಇಂಥವು ಮಾಡಬೇಕಾದ್ರೆ ಸ್ಪೆಷಲಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಮಾಡಿ, ಆವಾಗ ಪರ್ಫೆಕ್ಟಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ, ಸ್ವಲ್ಪ ಜೋರಾಗಿ ಇಟ್ಕೊಂಡ್ರೆ ಕೆಲವಾಗುತ್ತೆ ಕೆಲವಾಗೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಇದನ್ನು ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಭಾಳ ಡಿಫ್ರೆಂಟಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಗರಂ ಮಸಾಲ ಆಮೇಲೆ ಹಾಕಿದ್ದೀನಿ, ಇಂಟ್ರೆಸ್ಟ್ ಇರೋರು ಹಾಕ್ಬೋದು, ಇಲ್ದಿದ್ರೆ ಸ್ಕಿಪ್ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್. ಇದು ಚಪಾತಿಗೆ ಪೂರಿಗೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ಪೂರಿ ಮಾಡೋದು ಭಾಳ ಕಮ್ಮಿ, ಡೀಪ್ ಫ್ರೈ ಅಂತ. ಚಪಾತಿ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀನಿ, ಅದಕ್ಕೆ ಡಿಫ್ರೆಂಟಾಗಿ ಮಾಡ್ತಿರ್ತೀನಿ. ಇದು ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತಂದ್ರೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.